ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್, ವಿಶ್ರಾಂತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೆಂಗಳೂರು. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು, ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ G ಪುರುಷೋತ್ತಮ್ ವಕೀಲರ ನೇತೃತ್ವದಲ್ಲಿ ನಾವು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿ ರವಿವಾರ ರಾತ್ರಿ 8 ಗಂಟೆಯಿಂದ 9 ಗಂಟೆಯ ಅವಧಿಯೊಳಗೆ ಆನ್ಲೈನ್ ಕಾನೂನು ಸಂವಾದ ಮಾಡಲಿಕ್ಕೆ ಅವಕಾಶ ಇದೆ. ಈ ಅವಕಾಶವನ್ನ ಜನಸಾಮಾನ್ಯರು ಅದರ ಉಪಯೋಗವನ್ನ ಪಡೆದುಕೊಳ್ಬೇಕು. ಅವರು ತಮ್ಮ ನಿತ್ಯ ಜೀವನದಲ್ಲಿ ಎದುರಿಸ್ತಕ್ಕಂಥ ಕಾನೂನು ಸಮಸ್ಯೆಗಳನ್ನ ನಮ್ಮ ಜೊತೆಗೆ ಅವರು ಪ್ರಶ್ನೆ ಮಾಡಿದರೆ ಅವರಿಗೆ ನಾವು ಉತ್ತರಗಳನ್ನ ಹೇಳುವುದರ ಜೊತೆಗೆ ಪರಿಹಾರಗಳನ್ನ ಸೂಚಿಸ್ತೇವೆ. ಇದರ ಸದುಪಯೋಗವನ್ನ ಜನಸಾಮಾನ್ಯರು ಪಡೆದುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ G ಪುರುಷೋತ್ತಮ್, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಕೆಲಸವನ್ನ ಮಾಡ್ತಾ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತೀನಿ. ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಪ್ರತಿ ಭಾನುವಾರ ಸಂಜೆ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೂ ಉಚಿತವಾಗಿ ಆನ್ಲೈನ್ ಅಲ್ಲಿ ಕಾನೂನು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸ್ಕೊಂಡು ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್, ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೆಂಗಳೂರು, ಇವರು ಆ ಒಂದು ಕಾನೂನು ಸಮಸ್ಯೆಗಳಿಗೆ ನೇರವಾಗಿ ಉತ್ತರವನ್ನ ಕೊಡ್ತಾರೆ ಮತ್ತು ಪರಿಹಾರವನ್ನು ಸೂಚಿಸ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ಜನಸಾಮಾನ್ಯರು ಇದರ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಹೇಬ್ರು 8 ವರ್ಷದಲ್ಲಿ ನೋಡಿದ್ದು ನಾನು ಅಷ್ಟಿಷ್ಟು ಸಂತೋಷ ಅಲ್ಲ. ಕೊನೆ ಒಳಗೆ ಸಿಕ್ಕಿದ್ರು ಹಿಂಗೆ ಬೆಳಿಬೇಕು, ಹಿಂಗೆ ಮಾತನಾಡ್ಬೇಕು, ಹಿಂಗೆ ಇರ್ಬೇಕು ಅಂತ ನಮ್ಮ ರಾಜಣ್ಣನ ಒಪ್ಸೋಗಿದ್ರು. ರಾಜಣ್ಣನ ಅವಾಗ ಕೇಳ್ತಿದ್ದೆ, ಹೋಗಾರ ಕಣಪ್ಪ ಹೋಗಾರ, ಅಕ್ಕ ಇಲ್ಲೈತೆ ಅಲ್ಲೈತೆ ಅಂತ. ಇವತ್ತು ಬಹಳ ಸಂತೋಷ ಆಯ್ತು. ಅದ್ರಲ್ಲೂ ನಮ್ಮ ಅಲಮಾರಿಗಳಲ್ಲಿ ಯಾವುದು ಅಂದ್ರೆ ಪೊಲೀಸ್ ಸಲ್ಯೂಷನ್ ಇಲ್ಲ, ಆಮೇಲೆ ನಮ್ಗೆ ಸೂರು ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ನಮ್ಗೆ ನಾನಾ ತರ ಸಮಸ್ಯೆಗಳು ಅಂದ್ರೆ ಎಲ್ಲಿ ಹೋಗ್ಬೇಕು. ಕಾನೂನು ಅಂತಂದ್ರೆ ಪೊಲೀಸು ಬಹಳ ದೌರ್ಜನ್ಯ ಮಾಡುತ್ತೆ ನಮ್ಗೆ. ಆ ದೌರ್ಜನ್ಯ ಮಾಡಿದ್ರೆ ನಾವು ಒಳ್ಳೆ ಮಾತಾಡಿದ್ರು ಕೆಟ್ಟದ್ದೇ ಹೇಳ್ತಾರೆ ಅವರು. ನಾವು ಓದಿರಲ್ಲ, ಬರ್ದಿರಲ್ಲ. ಒಂದು ಸೂಚನೆ ಏನಪ್ಪಾ ಅಂದ್ರೆ ನಮ್ಗೆ ಒಂದು ಜಡ್ಜ್ ಸಾಹೇಬ್ರಾಗ್ಲಿ, ಲಾಯರ್ ಸಾಹೇಬ್ರಾಗ್ಲಿ, ಡಾಕ್ಟರ್ ಆಗ್ಲಿ, ಪೊಲೀಸ್ ಆಗ್ಲಿ, ಕಾನೂನು ಆಗ್ಲಿ ಯಾವುದೇ ಸಲಹೆ ಇಲ್ಲ ಇಡೀ ರಾಜ್ಯದಲ್ಲಿ. ನಮ್ಮ ಅಲಮಾರಿಗಳಿಗೆ ಇವತ್ತೊಂದು ಪ್ರಕಟಣೆ ನನಗೆ ತಿಳಿಸಿಕೊಟ್ರು. ನಾವು ಕಾನೂನನ್ನ ತಿಳಿಸಿಕೊಡ್ತೀವಿ, ಆನ್ಲೈನ್ ಅಲ್ಲಿ ಬಿಡ್ತೀವಿ, ನಿಮಗೆ ವಕೀಲರು ಪರಿಚಯ ಮಾಡ್ಕೊಡ್ತೀವಿ ಅಂತ. ಇದಕ್ಕೆ ತುಂಬಾ ಗೌರವ, ತುಂಬಾ ನಾನು ಹೃದಯ ಪೂರ್ವಕವಾಗಿ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಆದ್ರೂ ನನಗೆ ಒಬ್ಬ ವಕೀಲರನ್ನ, ತುಮಕೂರು ವಕೀಲರನ್ನ ಪರಿಚಯ ಮಾಡಿಕೊಟ್ರು. ನಿಮ್ಮ ಕುಂಡ ಕೊರತೆ ಕೋರಿಕೆಗಳು ಏನೇ ಇದ್ದುವೆ ನಾವು ಮಾಡ್ತೀವಿ, ಅದು ನೇರವಾಗಿರ್ಲಿ ಅಂತ ನನಗೆ ಕಳಿಸಿಕೊಟ್ರು. ಅವ್ರಿಗೆ ಕೋಟಿ ಕೃತಜ್ಞತೆ.